स्वागत है। मैं आपके साथ फरहान नाज। ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ. ರೈತ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಮೋತಿರಾಮ್ ಚವ್ಹಾಣ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಯೂಸುಫ್ ಜಮಾದಾರ್ ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಕಾಳು ಬೆಲೆ ಮತ್ತು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ಸಲುವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಗ್ಯಾಸ್ ₹400 ಇತ್ತು. ಆವಾಗ ಒಂದು ಸ್ಮೃತಿ ಇರಾನಿ ಅಂತೇಳಿ ಒಬ್ಬ ಮಂತ್ರಿ ಆಗಿದ್ದು ಅವರು ಮನಮೋಹನ್ ಅವರಿಗೆ ಬರೀ ಕೂಡ ತುಂಬಿಕೊಂಡಿದ್ರು. ಈಗ ಅವ್ರಿಗೆ ತಾಕತ್ತು ತಂದಿದ್ರೆ ನರೇಂದ್ರ ಮೋದಿಗೆ ಬರೀ ಕೂಡ ನಾವು ಹೇಳಿದ್ದು. ಈಗ ಇದು ಸರ್ಕಾರ ಏನಿಲ್ಲ, ಎಲ್ಲ ಕರ್ನಾಟಕ ಸರ್ಕಾರ ಇದೆ. ಈ ಪ್ರತಿಯೊಬ್ಬರು ಸರ್ಕಾರ ಕಡೆಯಿಂದ ಏನು ಕೇಳಬೇಕಾದ್ರೆ ಒಂದು ಹೋರಾಟ ಮಾಡಬೇಕು ಅಂತ, ಈ ನಂತರ ರೈತರ ಉರುಳಾಕೆ ಸಾಯಬೇಕು ಅಂತ. ಈ ಥರ ಏನೈತಿ, ಈ ಸರ್ತಿ ಈ ಭ್ರಷ್ಟ ಸರ್ಕಾರಕ್ಕೆ ಕಿತ್ತು ಹೋಗೋದು ಏನಾದ್ರು ಕೇಳಬೇಕಾದ್ರೆ ಅಭಿವೃದ್ಧಿ ಕಾರ್ಯ ಏನು ಮಾಡಿದೆ ಅಂತ ಜಾತಿ ರಾಜಕಾರಣ ಮಾಡ್ತಾರೆ. ಅಭಿವೃದ್ಧಿನ ಸಾಲಿಯಾಗಿ ಕಟ್ಟಿಲ್ಲ ಅಂದ್ರೆ ಅವ ಟಿಪ್ಪು ಸುಲ್ತಾನ್ ಯಾರು ಹೊರಗಾರ ಅಂತಾರೆ. ಮತ್ತು ನೀವು ದವಾಖಾನೆ ಕಟ್ಟಿಲ್ಲ ಅಂದ್ರೆ ನಾವು ಮದರ್ಸವನ್ನು ಮಾಡ್ತೀವಿ ಅಂತಾರೆ. ಈಗ ಅಭಿವೃದ್ಧಿ ಕಾರ್ಯ ನೀವು ಏನು ಮಾಡಿದ್ದೀರಿ 4 ವರ್ಷದಾಗ ಅಂತ ನಾವು ಕೇಳಿದ್ರೆ ಇವರು ಜಾತಿ ಹಿಂದೂ ಮುಸಲ್ಮಾನ್ ಜಾತಿ ರಾಜಕಾರಣ ಮಾಡ್ತಾರೆ. ಅದರ ಸಂಬಂಧ ಈ ಹೋರಾಟ ಬರೀ ರೈತರ ಸಂಘಟನೆ ಸಂಬಂಧಪಟ್ಟಿರಲ್ಲ, ಪ್ರತಿಯೊಂದು ನಾಗರಿಕ ಬಿಜಾಪುರದಾಗಲಿ, ಕರ್ನಾಟಕ ಆಗಲಿ, ಇಡೀ ದೇಶದಾಗ ಎಷ್ಟು ಮಂದಿ ಗ್ಯಾಸ್ ಬಳಸ್ತೀರಿ ಅವ್ರೆಲ್ಲರಿಗೂ ಸಂಬಂಧಪಟ್ಟಿರೈತಿ. ಇದು ಎಲ್ಲರೂ ಕೂಡಿ ಬೆಂಬಲ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಈಗ ಗ್ಯಾಸಿನ ಬೆಲೆ ನೋಡ್ರಿ, ಪೆಟ್ರೋಲ್ ಬೆಲೆ ನೋಡ್ರಿ, ಗಂಡಪಟ್ಟಿ ತುಟ್ಟಿ ಆಗಲ್ಲ ಆಗ್ತದ. ಅದು ಎಲ್ಲ ಬೇಡಿಕೆಸಿಂದ ಮತ್ತೆ ಈಗ ಇವರು ಭಾಜಪಾ ಸರ್ಕಾರ ಮತ್ತೊಂದು ವಿಷಯ ತಗೊಂಡ್ಬಂದಾರ. ಈ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಅಷ್ಟೇ ಹೋರಾಟ ಅಲ್ಲ. ಈ ಆಟೋ ರಿಕ್ಷಾದವ್ರು ಎಷ್ಟು ಆಟೋ ರಿಕ್ಷಾ ಹೊರಾಡ್ತಾರೆ, ಅವ್ರದ್ದು ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ. ಈಗ ಆನ್ಲೈನ್ ಮುಖಾಂತರ ಆಟೋ ರಿಕ್ಷಾದವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಯಾರ. 2 ವೀಲರ್ 4 ವೀಲರ್ ಅಷ್ಟೇ ಲೈಸೆನ್ಸ್ ಕೊಡಾಕ್ತಾರೆ. 4 ವೀಲರ್ 3 ವೀಲರ್ ಡ್ರೈವಿಂಗ್ ಲೈಸೆನ್ಸ್ಗೆ ಅವರು ಟ್ರಯಲ್ ಕೊಟ್ಟು ಅವ್ರು 4 ವೀಲರ್ ಲೈಸೆನ್ಸ್ ಕೊಡ್ತಾರೆ. ಇದು ಎಂತ ವಿಚಿತ್ರ ಅವ್ರಿಗೆ 3 ವೀಲರ್ ಆಟೋಗೆ 4 ವೀಲರ್ ಹೊಡಕ್ಕೆ ನಡೆಸಿದಂತೆ ಎಲ್ಲರೂ ಅಕ್ಷೇಪ ಮಾಡಿ ಸಾವಿರ ಮುಂದೆ ಸಾಯ್ತಾರೆ. ಇವು ಸ್ವಲ್ಪ ಸರ್ಕಾರಕ್ಕೆ ವಿಚಾರ ಮಾಡೋ ಅವಶ್ಯಕತೆ ಇದೆ. ಈಗ ನಮ್ದು ಇದು ಒಂದೇ ಬರೀ ನಮ್ದು ರೈತರ ಸಂಘಟನೆ ಹೋರಾಟ ಅಷ್ಟೇ ತಿಳ್ಕೊಳ್ಳಿ. ಇದು ಕರ್ನಾಟಕ 7 ಕೋಟಿ ಜನತೆಗೆ ಸಂಬಂಧಪಟ್ಟಿದ್ದ ವಿಷಯ ಐತಿ. ಪ್ರತಿಯೊಂದು ನಾಗರಿಕರಿಗೆ ಎಲ್ಲರಿಗೂ ಪ್ಯಾನ್ ಕಾರ್ಡ್ ಇಲ್ಲ. ಎಲ್ಲ ಒಬ್ಬ ಪ್ಯಾನ್ ಕಾರ್ಡ್ ಕಡೆಯಿಂದ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಿಲ್ಲ ಅಂದ್ರೆ ₹1,000 ಪೆನಲ್ಟಿ ತುಂಬಬೇಕಂತ. ಎದಕ್ಕೆ ತುಂಬಬೇಕು? ₹1,000. ಈಗ ಬರೋ ದಿನಮಾನದಲ್ಲಿ ₹1,000 ಬಿಟ್ಟು ₹10,000 ಆಗ್ತದೆ. ಇದು ನಮ್ಮ ಅಷ್ಟೇ ವಿಷಯ ಇಲ್ಲ. ಬಿಜಾಪುರ ಎಲ್ಲ ನಾಗರಿಕರು ಜಾಗೃತ ಆಗಬೇಕು. ಈ ಭ್ರಷ್ಟ ಸರ್ಕಾರ, ಈ ನಾಲ್ಕು ಸರ್ಕಾರಕ್ಕೆ ಈ ಸರ್ತಿ ಕಿತ್ತು ಊಟದ್ದು ಅವಶ್ಯಕತೆ ಬಂದಿದೆ. ಗ್ಯಾಸಿಂದು ಬೆಲೆ ಎತ್ತಿತ್ತು ₹450 ಮೋದಿ ಅವರು ಏನು ಸತ್ತ ಮಾಡಕ್ಕೆ ಬಂದರು. ನಾವು ಪ್ರತಿಯೊಂದು ವಿಷಯ ಸತ್ತ ಮಾಡ್ತೇವೆ. ಭ್ರಷ್ಟಾಚಾರ ಮುಕ್ತ ಮಾಡ್ತೇವೆ. ನೋಟು ಬಂದು ಬರೆದು ನೋಟ್ ಯಾರಿಗೆ ₹2,000 ನೋಟ್ ಪ್ರಿಂಟ್ ಮಾಡಿ ಯಾರಿಗೆ ಒಂದು ಕಾಲ $2,000 ನೋಟ್ ಎಲ್ಲರಿಗೂ ₹2,000 ನೋಟ್. ಈ ₹2,000 ನೋಟ್ ಅದಾನಿ ಅಂಬಾನಿ ಎಲ್ಲ ಅದು ಚೋಷಿಯ ಅವರೆಲ್ಲ ಅವ್ರ ಜೀವನ ಹೋಗ್ಬಿಟ್ಟೈತಿ. ಈ ಸರ್ಕಾರಕ್ಕೆ ನಾವು ಒಂದೇ ಮದುವೆ ಮಾಡ್ಕೊಳ್ಳೋದು. ಈ ಬರೋ ಸಿನಿಮಾಗಳಲ್ಲಿ ಈ ಸರ್ಕಾರದ ಕಿತ್ತು ಹಾಕುವ ಪರಿಸ್ಥಿತಿ ಇರ್ತಾರೆ. ಈಗ ರೈತರಿಗೆ ಅನ್ಯಾಯ ಆಗ್ತಾರೆ. ರೈತರಿಗೆಲ್ಲ ಅಕ್ಕಿ ಕೊಡ್ತೀನಿ ಹೇಳ್ತಾರೆ. ಅಕ್ಕಿ ಒಳಗೆ ಪ್ಲಾಸ್ಟಿಕ್ ಅಕ್ಕಿ ಹೊರಡ್ತವೆ. ಪ್ಲಾಸ್ಟಿಕ್ ಅಕ್ಕಿ ಹೊರಗೆ ಬಂದು ಕಿಶನ್ ಬರುತ್ತಿಲ್ಲ ಕಾಯಿಲೆ ಆಗ್ತವೆ. ಇವೆಲ್ಲ ಇವರು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇವರು ಏನು ಮಾಡಿದ್ರು, ಈ ಮಂದಿ ಇನ್ನು ಕಾಲಾದಂತೂ ಬರ್ತೀರಂತೆ ಎಲ್ಲವರು ಕಾಲ, ಇವರೆಲ್ಲ ಮುಖಾನೇ ಕಾಲ ಆಗ್ಬಿಟ್ಟವು. ಯಾವ ₹1 ಕಾಲಾದಂತೂ ಹೋಗಿಲ್ಲ. ನೀವು ದೊಡ್ಡ ಟೀ ಮಾಡಿದ್ರೆ ಹೆಂಗೆ ಮಾಡಿ ಬರೋ ರೊಕ್ಕ ಅವರೆಲ್ಲ ಮುಚ್ಚಿದ ರೊಕ್ಕ ₹1,000 ತಗೊಂಡು ಎಲ್ಲ ಕಿತ್ತಿದ್ದ ಮತ್ತೊಂದು ಜವಾಬ್ ಆಗ್ತದೆ. ಅಕೌಂಟ್ ಜವಾಬ್ ಮಾಡ್ತೀವಿ. ಏನೇ ಹೇಳ್ತಾರೆ, ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ₹1,000 ಪೆನಲ್ಟಿ. ಯಾರು ಅಷ್ಟೊಂದು ದುಡ್ಡಿಲ್ಲ ಎಲ್ಲಿ ತರಬೇಕು ಬರೋ ಮತ್ತ ₹1,000 ಮತ್ತೆ ಇವ್ರು ಏನು ಕೇಳಿದ್ರೆ ರಾಜನೀತಿ ಮಾಡಿ ಹಿಂದೂ ಮುಸ್ಲಿಂ ಜಾತಿ ರಾಜಕಾರಣ ಮಾಡ್ತಾರೆ. ಈ ಬಿಜಾಪುರ ಅಷ್ಟೇ ಇಲ್ಲ, ಕರ್ನಾಟಕದಲ್ಲಿ ಇಡೀ ರಾಜ್ಯದಾಗ ಇಡೀ ದೇಶದಾಗ ಇದು ಎಂತ ಮುಸಲ್ಮಾನ ಹಿಂದೂ ಇಬ್ಬರು
ಈ ತರಹದ ಬುದ್ಧಿವಂತ ನಮಗೆ ಹಿಂದೂಸ್ತಾನ ಇದು ಬಿಟ್ಟು ನೀವು ಜಾತಿ ರಾಜಕಾರಣ ಮಾಡಿ ಒಬ್ಬರೊಬ್ಬರು ಕನ್ನಡ ಕೆಲಸ ಮಾಡ್ತಾರೆ. ಈ ನಾವು ಏನಾದ್ರು ಅಭಿವೃದ್ಧಿ ಕಾರ್ಯ ಕೇಳಕ್ ಹೋದ್ರೆ ಅದು ಹಂಗೆ ಮಾಡ್ತೀವಿ. ಏನೋ ರೋಡ್ ಹಾಕಿ ಮಾಡಿಲ್ಲ ಅಂದ್ರೆ ಈ ಎಲ್ಲ ಭಾಷಾ ಬೇಕಾಗಿ ಕಿತ್ತು ಮಾತಾಡಬೇಕು. ಈಗ ನೋಡ್ರಿ ಎಷ್ಟು ತಿಂಗಳಾಯ್ತು ಲಿಂಗಾಯತ ಸಮಾಜ ಮೀಸಲಾತಿ ಕೊಡುತ್ತಾರೆ ಕಸ ಕೊಡ್ತಾರೆ. ನಮ್ಮ ರೈತರ ಸಂಘಟನೆಗೆ ನಾವು ಬೆಂಬಲ ಕೊಟ್ಟು ಬಂದು ನಾವು ಮುಸಲ್ಮಾನ ಮಂದಿ ಎಲ್ಲರೂ ಕೂಡಿ ಲಿಂಗಾಯತ ಸಮಾಜಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಮೀಸಲಾತಿ ಕೊಡ್ಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡಬೇಕು. ಈ ಸರ್ಕಾರದ ಏನಾರ ಮದುವೆ ಮಾಡ್ಬೇಕಾದ್ರೆ ನಾವು ಹೋರಾಟ ಮಾಡಬೇಕು, ಕೂಲಿ ಕಾರ್ಮಿಕರು ಹೋರಾಟ ಮಾಡಬೇಕು, ಮತ್ತೆ ಏನಾದ್ರು ಸಾಲ ಮನ್ನಾ ಮಾಡ್ಬೇಕಂತ ರೈತರು ಹುಡುಗಾಗಿ ಸಾಗಬೇಕು. ಇಂಥ ನಾಲ್ಕು ಸರ್ಕಾರದ ಈ ಸೊತ್ತು ಕಿತ್ತು ಒಟ್ಟಾಗಿಕೊಳ್ಳುತ್ತದೆ ಎಂದರೆ ಅದರ ಸಂಬಂಧ ನಾವು ಜಾಸ್ತಿ ಸಾಗದ್ದರಿಂದ ಇವತ್ತು ಹೋರಾಟ ಮಾಡತ್ತು. ಯಾಗಿತ ಇಲ್ಲಿಂದ ದಿಶೆ ಹಾಕಿರ್ತಾರೆ ಭಾಗರಾಟ ಮಾಡತ್ತು. ದಯವಿಟ್ಟು ಇದು ಎಲ್ಲರೂ ಕರ್ತವ್ಯ. ಈ ಬರೀ ನಾವು ರಾಷ್ಟ್ರ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬರು ನಾಗರಿಕ ಕರ್ನಾಟಕದ 7 ಕೋಟಿ ಜನಗಳು ಅವರೆಲ್ಲರಿಗೂ ಕರ್ತವ್ಯ. ನಮ್ಮ ಗಮನ ಕೊಡಿ ಇವತ್ತು ಬಿಜೆಪಿ ಸರ್ಕಾರಕ್ಕೆ, ನಾಲ್ಕು ಬಿಜೆಪಿ ಸರ್ಕಾರಕ್ಕೆ, ನಾಲ್ಕು ಬಿಜೆಪಿ ಸರ್ಕಾರಕ್ಕೆ, 4% ಕಮಿಷನ್ ಸರ್ಕಾರಕ್ಕೆ, 4% ಕಮಿಷನ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಗ್ಯಾಸ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ, 4 ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಂದಾಬಾದ್ ಜಿಂದಾಬಾದ್, ರೈತ ಸಂಘ ಜಿಂದಾಬಾದ್, ऊपर उठाते नहीं, देखो तस्वीर में नाम नहीं। इधर लो, थोड़ा आगे लो, धूप में इधर का नहीं दिख रहा है, इस साइड सो में आगे लो। ಏನು ಮಾಡಿದೀವಿ ನಾವು ಒಂದು 2 ತಿಂಗಳ ಹಿಂದೆ ಬಂದ ಸರ್ಕಾರಕ್ಕೆ ಮಾನ್ಯ ಅಧಿಕಾರಿದಿಂದ ಮನವಿ ಕಳಿಸಿದ್ವಿ. ಗ್ಯಾಸ್ ನಮ್ಮ ಬಡವರು ಕುಟುಂಬ ಇದ್ದಾರೆ, ರೈತರೆಲ್ಲ ಗ್ಯಾಸ್ ನೀವು ಎಲ್ಲ ಫ್ರೀ ಗ್ಯಾಸ್ ಕೊಟ್ಟು ಫ್ರೀ ಟಾಕಿ ಕೊಟ್ಟು ಕೇಸಿ ಕೊಡೋಣ ನಾವು ಎಲ್ಲರೂ ತೊಗೊಂಡು ಬಿಟ್ಟಿದ್ದೀವಿ. ತೊಗೊಂಡು ಬಿಡೋಣ ಏನು ಮಾಡಿದ್ದೀವಿ ಅಂದ್ರೆ ನಮ್ಮ ಮಹಿಳಾವ್ರಿಗೆ ಫಸ್ಟಿಗೆ ನಾವು ಕಡ್ಗಿ ಮೇಲೆ ಒಲೆ ಮಾಡಿ ಕೇಸಿ ರೊಟ್ಟಿ ಮಾಡಿ ತಿಂತಿದ್ವಿ. ಈಗ ಏನು ಹೇಳ್ತಾ ಇದ್ದಾರೆ ಹೆಣ್ಮಕ್ಳ, ನೀ ಗ್ಯಾಸ್ ತುಂಬ್ಕೊಂಡು ಬಂದ್ರೆ ರೊಟ್ಟಿ ಹಾಕ್ತೀವಿ ಹಾಕಂಗಿಲ್ಲ ಅಂತ ಇದ್ದಾರೆ. ಮತ್ತು ಗಂಡಸರು ಎಲ್ಲಿ ಕಡ್ಗಿ ಆರಿಸ್ಲಾಗ ಹೋಗೋದು ಪಾಳಿ ಬಂದಾವ. ಅದರ ಸಂಬಂಧ ಈ ರೀತಿ ತ್ರಾಸ ಆಗ್ಯಾವ ಗಂಡಸರಿಗೆ. ಗಂಡಸರು ಹೋಗಿ ಕೇಸಿ